ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಬೇರೆ ಇತರ ನಾಯಕರುಗಳ ಮೇಲೇನೋ ಆರೋಪಗಳನ್ನು ಹೊರಿಸ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಇದೊಂದು ಭಾರತೀಯ ಜನತಾ ಪಕ್ಷದವರ ಒಂದು ಷಡ್ಯಂತರದ ಮತ್ತು ಕುತಂತ್ರ. ಏನು ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಪ್ರತಿನಿತ್ಯ ಇರ್ಸು ಮುರ್ಸು ಮಾಡಬೇಕು ಅಂತಕ್ಕಂಥದ್ದು. ಯಾವುದೇ ವಿಚಾರದಲ್ಲಿ ಉರುಳಿಲ್ಲದೆ ಇರತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಬೀದಿ ರಂಪಾಟ ಮಾಡಿ ಜನರ ಗಮನವನ್ನು ಬೇರೆ ಕಡೆ ಸೆಳ್ತಕ್ಕಂಥ ಒಂದು ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇವತ್ತು ಗವರ್ನರ್ ಅವ್ರ ಮುಂದೆ ಸಾಕಷ್ಟು ಹಳೆಯ ಪ್ರಕರಣಗಳು ಬಾಕಿ ಇದ್ದರೂ ಕೂಡ ಅದು ಯಾವುದು ಕೂಡ ಸದ್ದು ಮಾಡ್ತಾ ಇಲ್ಲ. ಕೇವಲ ಕಾಂಗ್ರೆಸ್ ನಾಯಕರನ್ನು ಗುರಿಯಾಗಿಟ್ಕೊಂಡು ನಮ್ಮ ನಾಯಕರುಗಳ ಒಂದು ನಾಯಕತ್ವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಒಂದು ಮಸಿ ಬಳಿತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಅವರ ಪ್ರಯತ್ನಗಳೇನೇ ಆದರೂ ಅದು ಯಾವುದು ಕೂಡ ಸಫಲ ಆಗೋದಿಲ್ಲ. ಕಾರಣ ಏನು ಅಂತ ಅಂದರೆ, ಬಲಿಷ್ಠವಾದಂಥ ಸರ್ಕಾರ ಇದೆ, ಉತ್ತಮವಾದಂಥ ಆಡಳಿತವನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ಅದನ್ನು ಅವರು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಕೊಟ್ಟ ಭರವಸೆಗಳನ್ನು ರಾಜ್ಯದ ಜನರಿಗೆ ಈಡೇರಿಸಿದ್ದೇವೆ. ಅಭಿವೃದ್ಧಿಯ ಪಥದತ್ತ ಕರ್ನಾಟಕ ಹೋಗ್ತಾ ಇದೆ. ಸೊ ಅದನ್ನು ತಡ್ಕೊಳ್ಳಿಕ್ಕೆ ಆಗದೆ ಕೆಲವು ನಾಯಕರುಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧನೂ ಕೂಡ ಒಂದು ಗಂಭೀರ ಆರೋಪ ಇದೆ, ಅದು ರಾಜ್ಯಪಾಲರ ಮುಂದೆ ಇದೆ. ಆದರೆ ಆ ವಿಚಾರ ಬಂದಾಗ ಕುಮಾರಸ್ವಾಮಿ ಅವರು ನಾನು ಸಹಿನೇ ಹಾಕಿಲ್ಲ ನನ್ನ ಸಿಎಂ ಸಂದರ್ಭದಲ್ಲಿ. ನೋಡಿ, ಅವರು ಕೇಂದ್ರ ಸಚಿವರಾಗಿದ್ದಾರೆ. ಮಾಧ್ಯಮಗಳ ಮುಂದೆ ದಿನಕ್ಕೊಂದು ಸುಳ್ಳು ಹೇಳುವಂಥ ಪ್ರವೃತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಬೆಳಗ್ಗೆ ಒಂದು ಹೇಳ್ತಾರೆ, ಸಾಯಂಕಾಲ ಒಂದು ಹೇಳ್ತಾರೆ, ನಾಳೆ ಒಂದು ಹೇಳ್ತಾರೆ. ಯಾಕೆ ಅಂತ ಅಂದರೆ, ಜನರಿಗೆ ಮರುವು ಅಂತ ಹೇಳ್ತಕ್ಕಂಥದ್ದು ಇದೆ ಅನ್ನೋದನ್ನು ಬಿಟ್ಟು ಹೊಸ ವಿಚಾರಗಳನ್ನು ಹೊಸ ಶೈಲಿನಲ್ಲಿ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯ ನಾಯಕರು. ಅವರ ಯಾವುದೇ ಬದ್ಧತೆ ಇಲ್ಲದಿರ್ತಕ್ಕಂಥ ಒಂದು ನಾಯಕರು. ಸೊ ಹಾಗಾಗಿ ಅವ್ರ ಮೇಲಿರೋ ಆರೋಪ, ಅವ್ರ ಮೇಲೆ ತನಿಖೆ ಆಗಿರ್ತಕ್ಕಂಥದ್ದು, ಅದನ್ನು ಅವರು ಇವತ್ತೇನಾಗಿದೆ ಅದಕ್ಕೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ಬೇರೆಯವ್ರನ್ನ ರಾಜೀನಾಮೆ ಕೇಳೋದು, ಬೇರೆಯವ್ರ ಬಗ್ಗೆ ನೈತಿಕತೆ ಬಗ್ಗೆ ಮಾತನಾಡೋದನ್ನ ಕಲ್ತ್ಕೋಬೇಕು. ತಪ್ಪಿತಸ್ಥರು ಆರೋಪಿ ನಂಬರ್ 2 ಅಂತೇಳಿ ಈಗ ಆಲ್ರೆಡಿ ನಾವೆಲ್ಲ ಮಾಧ್ಯಮಗಳಲ್ಲಿ ಬಂದಿರೋದನ್ನು ನಾವು ನೋಡಿದ್ದೇವೆ. ಸಂತೋಷ್ ಹೆಗ್ಡೆ ಅವರ ವರದಿ, ನ್ಯಾಯಮೂರ್ತಿಗಳೇನು ತೀರ್ಮಾನ ಲೋಕಾಯುಕ್ತ ರಿಪೋರ್ಟಲ್ಲಿ ಬಂದಿದೆ, ಅದೆಲ್ಲವೂ ಕೂಡ ಎಲ್ಲ ಪತ್ರಿಕೆಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲೆಲ್ಲ ಬಂದಿದೆ. ಸೋಷಿಯಲ್ ಮೀಡಿಯಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದೆಲ್ಲ ಇದ್ದರೂ ಕೂಡ ಅವರ ಮಂಡತನವನ್ನು, ಅವರು ಯಾರಿಗೂ ಏನು ನಮ್ಮದೇ ನಡೀತದೆ, ನಾವೇನು ಹೇಳಿದ್ರು ಜನ ಕೇಳ್ತಾರೆ ಅಂತಕ್ಕಂಥದ್ದನ್ನು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಸೊ ಬಹುಶಃ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರನ್ನ ನೋಡಿ ಎಲ್ಲರೂ ಕಲಿಬೇಕು, ಹೆಂಗೆ ತಿರುಚಬೇಕು ಅಂತಕ್ಕಂಥದ್ದು. ಯಾವ ಕಾಲಕ್ಕೆ ಹೆಂಗೆ ತಿರ್ಚಬೇಕು ಅನ್ನೋದನ್ನು ಅವರನ್ನು ನೋಡಿ ಕಲಿಬೇಕಾಗಿದೆ.